ಈಗಾಗಲೇ ಅದು ಟಿಂಕರಿಂಗು ಪೇಂಟಿಂಗು ಆಗಕ್ ಶುರುವಾಗಿದೆ. ಇಂಜನ್ನೇ ಹಾಳಾದಾಗ ಇನ್ನೆಂಗ ಅದು ಮುಂದೆ ಸಾಗಲಿಕ್ಕೆ ಸಾಧ್ಯ ಇದೆ ನೋಡಿ. ನಾನು ಅದಕ್ಕೆ ಹೇಳಿದೆ, ವ್ಯಕ್ತಿ ಬದಲಾಗಬಹುದು, ವ್ಯವಸ್ಥೆ ಬದಲಾಗೋದಿದೆಯಲ್ಲ ಬಹಳ ಕಷ್ಟ. ಅದಾದ್ಮೇಲೆ ಪರಿಸ್ಥಿತಿ ಹೆಂಗಾಗಿದೆ, ಒಂದು ಬುಟ್ಟಿಯಲ್ಲಿ ಒಂದು ಹಣ್ಣು ಕೆಟ್ಟೋದ್ರೆ ಇನ್ನು ಉಳಿದವು ಕೆಟ್ಟೋಗಬಾರ್ದು ಅಂತೇಳಿ ಎತ್ತಿ ಒಂದು ಬಿಸಾಕ್ಬಿಡ್ತಾರೆ ಅಲ್ವಾ. ಇಲ್ಲಿ ಬುಟ್ಟಿಯಲ್ಲಿ ಎಲ್ಲವೂ ಕೆಟ್ಟೋಗಿದೆ, ಯಾವುದೋ ಒಂದಿದ್ರೆ ಏನ್ ಮಾಡ್ತಾರೆ ಇನ್ನು ಅದನ್ನ. ಕಾಂಗ್ರೆಸ್ಸಿನ ಪರಿಸ್ಥಿತಿ ಹಿಂಗೆ. ಮತ್ತೇನಾದ್ರು ನಾವ್ಯಾರು ಆಗ್ತಾ ಇಲ್ಲ. ರಾಜ್ಯದ ಬೆಳವಣಿಗೆಗಳು ಏನ್ ನಡೀತವೋ ಅಲ್ಲ, ನಮ್ಮ ಪಾತ್ರ ವಿರೋಧ ಪಕ್ಷದ ಪಾತ್ರ. ಒಂದು ಆಡಳಿತ ವರ್ಗದಲ್ಲಿ ಏನೇನ್ ನಡೀತಿರ್ತದೋ ಅದರ ಸೂಕ್ಷ್ಮತೆಗಳನ್ನ ಗಮನಿಸ್ತಕ್ಕಂಥದ್ದು, ಜನಪರವಾದ ತೀರ್ಮಾನಗಳು ಆಗದಿದ್ದಾಗ ಅದನ್ನ ವಿರೋಧಿಸ್ತಕ್ಕಂಥದ್ದು, ಇಂಥ ಇದನ್ನು ಚಟುವಟಿಕೆಗಳಲ್ಲಿ ನಾವು ಭಾಗಿಯಾಗಬೇಕಾಗ್ತದೆ. ಬೆಳವಣಿಗೆಗಳು ರಾಜಕಾರಣದಲ್ಲಿ ಯಾವಾಗಲೂ ನಡೀತಾನೆ ಇರ್ತವೆ. ನಾವು ಹೊರ್ತಲ್ಲ, ನಾವು ರಾಜಕಾರಣಿಗಳೇ. ಆ ಕಾರಣದಿಂದ ನಮ್ಮ ಪಕ್ಷದ ಅಧ್ಯಕ್ಷರು ಹೊಸದಾಗಿ ನೇಮಕಗೊಂಡಿರ್ತಕ್ಕಂಥವ್ರು. ಅದರಿಂದಾಗಿ ಪ್ರಥಮ ಬಾರಿಗೆ ನಮ್ಮ ರಾಜ್ಯಕ್ಕೆ ಬಂದಿದ್ರು. ನಾವು ಗೌರವದಿಂದ ಅವರನ್ನ ಬರ್ಮಾಡ್ಕೊಂಡಿದ್ವಿ. ಸಲಹೆ ಸೂಚನೆಗಳನ್ನ ಯಾವ ರೀತಿ ಪಕ್ಷ ಕಟ್ಟಬೇಕು ಅನ್ನೋದ್ರ ಬಗ್ಗೆ ನಮಗೂ ಕೊಟ್ಟಿದ್ದಾರೆ. ಅಷ್ಟಕ್ಕೆ ಸೀಮಿತವಾಗಿ ಆ ರೀತಿಯ ಯಾವ ಚಿಂತನೆಯೂ ನಮ್ಮ ಪಕ್ಷದಲ್ಲಿ ಇದುವರೆಗೂ ನಡೆದಿಲ್ಲ. ಬದಲಾವಣೆ ಚಿಂತನೆಗಳೇ ನಡೆದಿಲ್ಲ ಅಂತಂದಾಗ ಮುಂದಕ್ಕೆ ಹೆಂಗೆ ಹೇಳೋದು? ಈಗ ಅಧಿಕಾರ ಇದ್ರೆ ಸಾಕು ನಮಗೆ, ಅಭಿವೃದ್ಧಿ ಇಲ್ಲದೆ ಇದ್ರು ಸರಿ. ಯಾಕೆಂದ್ರೆ ಇನ್ನು ಉಳಿದಿರೋದು 2 ವರ್ಷ. 2 ವರ್ಷದಲ್ಲಿ ಎಷ್ಟು ಲೂಟಿ ಮಾಡಬಹುದು ಅವ್ರಿಗೂ ಗೊತ್ತಿದೆ. ಮುಂದೆ ನಮ್ಮ ಸರ್ಕಾರ ಬರೋದಿಲ್ಲ, ಬಿಜೆಪಿ ಸರ್ಕಾರ ಬಂದ್ಬಿಡುತ್ತದೆ. ಇನ್ನು ನಾವು ಅಭಿವೃದ್ಧಿ ಮಾಡಿದ್ರು ಜನ ನಮ್ಮನ್ನ ಮೆಚ್ಚಲ್ಲ, ಮಾಡದೇ ಇದ್ರು ಏನು ನಮ್ಮನ್ನ ಅವರು ವಿರೋಧಿಸೋದಿಲ್ಲ ಜನ. ಈ ಕಾರಣಕ್ಕೆ ಇವತ್ತಿನ ದಿವಸ ಅಧಿಕಾರ ಬೇರೆ, ಹಸ್ತಾಂತರವೂ ಆಗ್ತಿದೆ. ನಾನು ನಿನ್ನೆ ಒಂದು ವಿಷಯವನ್ನ ಗಮನಿಸಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಕ್ಕೆ ಮುಂಚೆ ಒಂದು ಮಾತಾಡ್ತಾರೆ, ನಾನು ರಾಜಕೀಯ ನಿವೃತ್ತಿ ಹೊಂದೋದಿಲ್ಲ, ರಾಜಕೀಯದಲ್ಲಿ ಇರ್ತೇನೆ, ಕೋಮುವಾದಿಗಳ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ. ಕೋಮುವಾದಿಗಳು ಯಾರು? ಕೋಮುವಾದಿಗಳು ನೀವೇ. ಸಿದ್ದರಾಮಯ್ಯನವರೇ ಕೋಮುವಾದಿಗಳು, ಕಾಂಗ್ರೆಸ್ಸೇ ಕೋಮುವಾದಿ ಪಕ್ಷ. ಹೋರಾಟ ಯಾರ ಮೇಲೆ ನಿಮ್ಮದಾಗಾದ್ರೆ? ಜಾತಿ ಗಣತಿ ಇಷ್ಟು ದಿವಸ ಆಗಿತ್ತಲ್ಲ, ಕಾಂತರಾಜ ಆಯೋಗ ಏನಾಯ್ತು? ಜಯಪ್ರಕಾಶ್ ಹೆಗಡೆ ಅವರ ವರದಿ ಏನಾಯ್ತು? ಮಧುಸೂದನ್ ನಾಯ್ಕ್ ಅವರದು ಇಷ್ಟು ದಿವಸ ಇರಲಿಲ್ಲ. ನಿನ್ನೆ ನೀವು ರಿಸೈನ್ ಮಾಡಿ ಅಂತ ಹೇಳಿದ ಮೇಲೆ ತರಾತುರಿಯಲ್ಲಿ ನೀವು ಯಾಕೆ ಕೈ ಹಾಕಿದ್ರಿ? ಅದರಿಂದ ಆಗ್ತಕ್ಕಂಥದ್ದೇನು ಅಂದ್ರೆ ಕೋಮುವಾದವನ್ನ ಹೆಚ್ಚು ಮಾಡಬೇಕು, ಜನರ ನೆಮ್ಮದಿಯನ್ನ ಹಾಳು ಮಾಡಬೇಕು. ಇದು ನಿಮ್ಮ ಉದ್ದೇಶವಾಗಿತ್ತ? ಕಾಂತರಾಜ್ ಆಯೋಗ ಬಂದಾಗ ದಲಿತರೇ ನಂಬರ್ 1 ಕರ್ನಾಟಕದಲ್ಲಿ. ಈಗ ಯಾಕೆ ಮುಸ್ಲಿಮರೇ ನಂಬರ್ 1 ಬಂದಿದೆ? ಕಾಂತರಾಜು ಸರಿ ಇರಲಿಲ್ವಾ? ಅಥವಾ ಮಾವತ್ತು ಮಾಡಿಸಿದ ವರದಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸರಿ ಇರಲಿಲ್ವಾ? ಇವತ್ತು ಮುಸಲ್ಮಾನರ ನಂಬರ್ 1 ಅಂತ ನೀವೇ ಮಾಡಿಸಿದ್ದೀರಿ. ಅಥವಾ ನಿಮ್ಮಲ್ಲಿ ಆದ ಬದಲಾವಣೆ ಏನು? ಇದು ರಾಜ್ಯವನ್ನ ಇಕ್ಕಟ್ಟಿಗೆ ಸಿಕ್ಕಿಸುವ, ಜಾತಿಗಳನ್ನ ಎತ್ತಿಕಟ್ಟುವ, ಸಂಘರ್ಷಕ್ಕೆ ಎಡೆ ಮಾಡಿ ಕೊಡ್ತಕ್ಕಂಥ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ
ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಆದ್ರಿಂದ ಅವರೇ ಕೋಮುವಾದಿಗಳು, ಅವರ ಪಕ್ಷವೇ ಕೋಮುವಾದಿ ಪಕ್ಷ. ನಿಮ್ಮ ಹೋರಾಟ ಈಗ ಕಾಂಗ್ರೆಸ್ನ ವಿರುದ್ಧ ನಡೆಯಲಿ. ಹಾಗಾದ್ರೆ ಅದಕ್ಕೆ ಇವತ್ತಿನ ದಿವಸ OBC ರಿಪೋರ್ಟು ನೀವೇನ್ ತಂದಿದ್ರು ಅದನ್ನ ಜನರನ್ನ ಒಡೆಯಲಿಕ್ಕೆ ಮಾಡಿರ್ತಕ್ಕಂಥದ್ದು. ಒಳ ಮೀಸಲಾತಿಯನ್ನ ಮಾಡಿ 3 ಗುಂಪುಗಳ ಮಾಡಿದ್ರಿ. ನೆಮ್ಮದಿಯಿಂದ ಮನೆಯಲ್ಲಿರ್ಲಿಕ್ಕೆ ಆಗ್ಲಿಲ್ಲ. ಈಗ ಅವರು ಬೀದಿಯಲ್ಲೇ ಕುಳಿತಿದ್ದಾರೆ. ಯಾಕಂತಂದ್ರೆ ನೀವೇನೇ ತೀರ್ಮಾನ ಮಾಡಿದ್ರೆ ಆ ತೀರ್ಮಾನಕ್ಕೆ ಒಂದು ಅಂತ್ಯ ಕಾಣಬೇಕಾಗಿತ್ತು. ರೋಸ್ಟರ್ ಬಿಂದುಗಳನ್ನು ಸರಿ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಆಗ್ಲೇ ಇಲ್ಲ. ಯಾಕೆಂದ್ರೆ ಅವರು ಒಳಿತಾನೆ ಇಲ್ಲ ಏನ್ ಮಾಡ್ಬೇಕು ಅಂತ. ಯಾವುದೇ ಒಂದು ಹುದ್ದೆಯನ್ನು ತುಂಬುವಾಗ 1, 2 ಇದ್ರೆ ಅದು ಕ್ಯಾಟಗರಿಯೇ ಅಂತ ಹೋಗ್ತಾ ಇದೆಯೇ. ಯಾಕೆ ಅಂತಂದ್ರೆ ಅಲ್ಲಿ ಬರೋದಷ್ಟೇನೆ. ಮುಂದೆ ಬಿಗ್ ಬರೋದು ಯಾವಾಗ, ಸಿಗ್ ಬರೋದು ಯಾವಾಗ? ಅಲಿಮಾರಿಗಳೇ ಮಾಡಿ ಬೀದಿಯಲ್ಲಿ ನಿಲ್ಲಿಸಿದ್ದೀರಿ. 3 ಗುಂಪುಗಳನ್ನ ಮಾಡಿ ಅವರನ್ನ ಒಡೆದು ಇವತ್ತು ಏನ್ ಮಾಡಿದ್ರಿ? ನಂಬರ್ 1 ಅಂತಿದ್ದ ದಲಿತರು ಲೆಕ್ಕಕ್ಕಿಲ್ಲ. ಬರೀ ಇಂಥ ಪರಿಸ್ಥಿತಿಯನ್ನ ಉದ್ಭವ ಮಾಡಿಬಿಟ್ರಿ. ಮಾತೆತ್ತಿದ್ರು ನಿನ್ನೆಯೂ ಕೂಡ ದೇಶದ ಪ್ರಧಾನಮಂತ್ರಿಯನ್ನ ನಿಂದಿಸುವುದನ್ನು ಮಾತ್ರ ಸಿದ್ದರಾಮಯ್ಯನವರು ಮರೆಯಲಿಲ್ಲ. ಮಾತೆತ್ತಿದ್ರೆ ಅಹಿಂದ ಜಪ ಮಾಡ್ತೀರಿ. ಸಂಕಟ ಬಂದಾಗ ವೆಂಕಟರಮಣ ಅಂತ ಮಾಡ್ತಾರಲ್ಲ, ಹಾಗೆ ಅಹಿಂದ ಜಪ ಮಾಡ್ತೀರಿ. ದೇಶದ ಪ್ರಧಾನಮಂತ್ರಿಗಳೇನು ಬ್ರಾಹ್ಮಣರ? ಅವರು ಕೂಡ ಅಹಿಂದ ಅಲ್ವಾ? ಯಾಕೆ ಅವರು ಅಹಿಂದ ಅಂದ ಮೇಲೆ ಆ ಅಹಿಂದ ವ್ಯಕ್ತಿಯ ಮೇಲೆ ನಿಮಗೆ ಯಾಕೆ ಗೌರವ ಇಲ್ಲ? ನೀವು ಮಾತಿನ ಬರದಲ್ಲಿ, ಅಧಿಕಾರದ ಮದದಲ್ಲಿ ಇನ್ನೊಬ್ಬ ಅಹಿಂದ ನಾಯಕನನ್ನ ನೀವು ತುಚ್ಛವಾಗಿ ಮಾತಾಡ್ತಕ್ಕಂಥದ್ದು ಇದು ನಿಮಗೆ ಗೌರವ ಕೊಡ್ತದ? ರಾಜ್ಯದಲ್ಲಿ ಇವತ್ತಿನ ದಿವಸ ಎಲ್ಲ ಜನರು ಇಂಥ ವ್ಯವಸ್ಥೆ ಹೋಗಬೇಕು ಅಂತ ಕಾಯ್ತಿದ್ರು. ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಇಲ್ಲಿ ಉಳಿಯೋದೇ ಇಲ್ಲ. ನಿನ್ನೆಯೂ ಕೂಡ ಹೇಳ್ತಾರೆ ಇನ್ನು 13,000 ಕೋಟಿ ಕೇಂದ್ರದಿಂದ ಬರಬೇಕು. ಯಾವುದು ಬಿಡುಗಡೆ ಮಾಡಿ ನೋಡೋಣ. ನಿಮ್ಮ ಪ್ರತಿ ಪತ್ರಕ್ಕೆ ಉತ್ತರ ಕೊಟ್ಟಿದೆ ಕೇಂದ್ರ ಸರ್ಕಾರ. ನಾನು ಮೊದಲು ಅನೇಕ ಬಾರಿ ಹೇಳಿದ್ದೇನೆ, ನೀವು ಅಪಾದನೆ ಮಾಡೋದನ್ನು ಬಿಡ್ರಿ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಇರಬೇಕಾದ ಸಾಮರಸ್ಯ. ಅದನ್ನು ನೀವು ಇಟ್ಕೊಂಡೇ ಇಲ್ಲ. ಕೇವಲ ನಿಂದಿಸಲಿಕ್ಕೆ ಮಾತ್ರ ನೀವು ಪತ್ರಗಳು ಬರೆಯೋದಲ್ಲ. ವ್ಯವಸ್ಥೆ ಏನು ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದೆ, ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದಿಂದ ಯಾವುದಾದ್ರೂ ನಿಮಗೆ ಬರಬೇಕಾಗಿದ್ರೆ ಕೇಳೋ ಹಕ್ಕಿದೆ, ಕೇಳಿ. ಮಾತೆತ್ತಿದ್ರೆ ಆಯಿಲ್ ಕಂಪನಿಗಳು 3 ರೂಪಾಯಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಸಿದ್ರು. ಅದು ಆಯಿಲ್ ಕಂಪನಿಗಳು. ಯುದ್ಧದ ಕಾರ್ಮೋಡ ಇರುವಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆಗಳು ಹೆಚ್ಚಾದಾಗ ಅವುಗಳನ್ನ ನಿರ್ಧರಿಸತಕ್ಕಂಥದ್ದು ಬೆಲೆ ಏರಿಕೆ ಮಾಡಬೇಕಾ ಬೇಡ ಅಂತ ಆಯಿಲ್ ಕಂಪನಿಗಳು. ಅವು ಸರ್ಕಾರದ ಇದರಲ್ಲಿಲ್ಲ. ಜನರ ಮೇಲೆ ಹೊರೆ ಬೀಳಬಾರದು ಅಂತೇಳಿ ಮೋದಿ ಅವರೇನ್ ಮಾಡಿದ್ರು, 1 ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ನ ಮೇಲೆ 10 ರೂಪಾಯಿ ಟ್ಯಾಕ್ಸ್ ಗಳನ್ನ ಕಡಿಮೆ ಮಾಡಿಸಿದ್ರು. ಯಾಕೆ? ಜನರಿಗೆ ಅನ್ಯಾಯ ಆಗಬಾರ್ದು, ತೊಂದರೆ ಮಾಡಬಾರ್ದು ಅಂತ. ತಾತ್ಕಾಲಿಕವಾಗಿ ಯುದ್ಧ ನಿಂತೋಗ್ಬಿಟ್ರೆ ಎಲ್ಲವೂ ಸರಿ ಹೋಗ್ತದೆ ಅಂತ. ಅದು ಆಗ್ಲಿಲ್ಲ. ಮತ್ತೆ 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 ಅದು ಹೆಚ್ಚಾಯ್ತು. ಆಯಿಲ್ ಸಿಗುವಂತದ್ದು ಕಷ್ಟ ಆಯ್ತು, ಬೆಲೆ ಏರಿಕೆಗಳು ಆಗೋಯ್ತು. ಆಯಿಲ್ ಕಂಪನಿಗಳು ಎಷ್ಟು ಲಾಸ್ ಅನ್ನ ತಡ್ಕೊಳ್ಳಿಕ್ಕೆ ಸಾಧ್ಯ? ಅದಕ್ಕೆ ಅವರು ಹೆಚ್ಚು ಮಾಡಿದ್ರು. ಹೆಚ್ಚು ಮಾಡಿದ ತಕ್ಷಣ ಮೋದಿ ಅವರೇ ಹೆಚ್ಚು ಮಾಡಿಬಿಟ್ರು ಅಂತೇಳಿ ಹೇಳ್ತೀರಿ. ಜನರಿಗೆ ಗೊತ್ತಿದೆ ಅದು ಆಯಿಲ್ ಕಂಪನಿಗಳ ಕೆಲಸ. ಆಯ್ತು, ಬೇಸ್ ಪ್ರೈಸ್ ಜಾಸ್ತಿ ಆದಾಗ ನಿಮಗೆ GST ಬರೋದಿಲ್ಲ.
ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.